ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೇಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವ್ಲಾಗ್ ಬಂದು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸಾರಿ ಫಾರ್ ದ ಲೇಟ್ ವಿಡಿಯೋ. ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದೇ ಗೌರಿ ಹಬ್ಬದ ಕಂಟಿನ್ಯೂಷನ್ ವ್ಲಾಗೇ ಇದು. ಸೊ ಮರ ಬಳಿಯೋದು ಅಂತೇಳಿ ಪ್ರೀವಿಯಸ್ ವೀಡಿಯೋ ಹಾಕಿದ್ನಲ್ಲ, ಸೊ ಅದರದ್ದೇ ಕಂಟಿನ್ಯೂಷನ್ನು. ಇನ್ನು ಬೆಳಗ್ಗೆ ಗೌರಿ ಹಬ್ಬಕ್ಕೆ ರಂಗೋಲಿ ಎಲ್ಲ ಬಿಡಿಸ್ಕೊಬೇಕಲ್ಲ, ಸೊ ಒಂದು ಸ್ವಲ್ಪ ಚೆನ್ನಾಗಿರೋದು ಬಿಡಿಸೋಣ ಅಂಥೇಳಿ ಬಿಡಿಸ್ತಾಯಿದ್ದೀನಿ. ಸೊ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಅದಕ್ಕೆ ಮುಂಚೆ ಒಂದು ಪುಟಾಣಿದೊಂದು ರಂಗೋಲಿ ನೋಡ್ಕೊಂಬಂದ್ಬಿಡಿ. ಇನ್ನು ಹಾಗೆ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಪೂಜೆ ಎಲ್ಲ ಮುಗಿಸ್ದೆ, ಪೂಜೆದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸೊ ಮಾಡಿಲ್ಲ. ಇನ್ನು ಅದಾದಮೇಲೆ ಒಂದು ಮೀಶೋದಲ್ಲಿ ಒಂದು ಬ್ರಷ್ ಹೋಲ್ಡ್ರು, ಪೇಸ್ಟ್ ಹೋಲ್ಡ್ರು ಬುಕ್ ಮಾಡಿದ್ದೆ. ಸೊ ಎರಡನ್ನೂ ಒಟ್ಟಿಗೆ ಸೊ ಅದು ಬಂದಿತ್ತು. ಸೊ ಕ್ವಾಲಿಟಿ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಚೆಕ್ ಮಾಡೋಣ ಅಂಥೇಳಿ ಚೆಕ್ ಮಾಡ್ತಾಯಿದ್ದೆ. ಪರವಾಗಿಲ್ಲ, ಓಕೆ ಪ್ರಾಡಕ್ಟ್ ಅಂತ ಏನಿಲ್ಲ. ಬಟ್ ನಮ್ಮದು ಸ್ವಲ್ಪ ಮಣ್ಣಿನ ಗೋಡೆ ಆಗಿರೋದ್ರಿಂದ ಆ ಸ್ಟಿಕ್ಕರೆಲ್ಲ ಅಂಟಲಿಲ್ಲ. ನಾನು ಮಳೆ ಯೂಸ್ ಮಾಡಿಕೊಂಡು ಅದನ್ನು ಗೋಡೆಗೆ ಅಟ್ಯಾಚ್ ಮಾಡಿದೆ. ಸ್ಟಿಕ್ಕರ್ ಅಂಟಿಸ್ದೆ, ಪೇಂಟೇ ಬಂದ್ಬಿಡ್ತು. ಸೊ ಮಣ್ಣು ಗೋಡೆಗೆಲ್ಲ ಸೂಟೇಬಲ್ ಆಗಲ್ಲ. ಇದು ಟೈಲ್ಸು ಮತ್ತು ಸಿಮೆಂಟ್ ಗೋಡೆ ಆ ಥರದಕ್ಕೆಲ್ಲನೂ ಯೂಸ್ ಆಗುತ್ತಷ್ಟೇ ಅದು. ಸೊ ಮಳೆ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇನ್ನು ಅದಾದಮೇಲೆ ಮಧ್ಯಾಹ್ನನೇ ಟ್ಯೂಷನ್ ಮಾಡಿದ್ದೆ. ಇನ್ನು ಸಂಜೆ ಸ್ವಲ್ಪ ಹಬ್ಬದ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ. ಇನ್ನು ಮನೆ ದಿನ ಅಮ್ಮನ ಮನೆಗೆ ಹೋಗೋದಿತ್ತು. ಸೊ ಹಂಗಾಗಿ ಮಧ್ಯಾಹ್ನನೇ ಟ್ಯೂಷನ್ ಮಾಡಿದ್ದೆ. ಸ್ನೇಹಿತರೆ, ಇವತ್ತು ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಇದು. ಸೊ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೇಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು
ಆ್ಯಕ್ಚುಲಿ ನಾಳೆ ಗೌರಿ ಗಣೇಶ ಹಬ್ಬದ ದಿನ ನಾವು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ಗೌರಿ ಹಬ್ಬನ ಇಲ್ಲೇ ಆಚರಿಸೋಕ್ಕೆ ಅಂತೇಳಿ ಸೊ ಇವತ್ತು ಸಾಂಬಾರು, ಹೋಳಿಗೆ ಸಾಂಬಾರು ಅಂದರೆ ಹೋಳಿಗೆ ಏನು ಮಾಡಿಲ್ಲ. ಸೊ ಕಾಳು ಬೇಯಿಸ್ಕೊಂಡು ಹಾಗೆ ಹೋಳಿಗೆ ಸಾಂಬಾರು ಮಾಡಿದ್ದೀನಿ ಎಲ್ಲರೂ ಮಾಡೋ ಥರನೇ. ಸೊ ಹಂಗಾಗಿ ಇದೇನು ತೋರಿಸಿಲ್ಲ ನಾನು. ಸೊ ಇನ್ನೇನು ಸ್ಪೆಷಲ್ಲು ಅಂದರೆ ನನಗೊಂದು ಆಸೆ ಇತ್ತು. ಸೊ ರೆಡಿಮೇಡು ಪಾಯಸ ಟ್ರೈ ಮಾಡಬೇಕು ಅಂತ. ಸೊ ನಂದಿನಿ ಪಾರ್ಲರಲ್ಲಿ ತೊಗೊಬಂದಿದ್ದೆ. ಸೊ ಇದು ಯಾವ ರೀತಿ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇನ್ನು ಹಾಗೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ, ದಯವಿಟ್ಟು ಕ್ಷಮಿಸಿ ಕಾರಣಾಂತರಗಳಿಂದ. ಸೊ ಇನ್ನು ಟ್ಯೂಷನ್ನು ಇವತ್ತು ಮಧ್ಯಾಹ್ನನೇ ಮಾಡಿದ್ದೆ. ಸೊ 2:30ಇಂದ 4:30 ತನಕ ಮಾಡಿದ್ದೆ. 4:45 5 PM ವರೆಗೂ ಮಾಡಿದ್ದೆ. ಈಗೇನಿಲ್ಲ, ಫ್ರೀ ಇದೆ. ಸೊ ಹಂಗಾಗಿ ಸಂಜೆ ಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಟ್ಯೂಷನ್ನ ಮಧ್ಯಾಹ್ನನೇ ಮಾಡಿದ್ದೆ. ಇನ್ನು ನಾಳೆನೂ ಟ್ಯೂಷನ್ ಏನು ರಜಾ ಕೊಡ್ತಿಲ್ಲ, ಯಾಕೆಂದರೆ ಇನ್ನು 2 ಡೇಸ್ ಬಿಟ್ಟು ಮತ್ತೆ FA2 ಎಕ್ಸಾಮ್ ಇದೆ ಮಕ್ಕಳಿಗೆ. ಸೊ ಹಂಗಾಗಿ ರಜಾ ಕೊಟ್ಟರೆ, ಸೊ ಈಗ ಗಣಪತಿ ಹಬ್ಬ ಬೇರೆ ಆಟ ಆಡ್ಕೊಂಡಿರ್ತಾರೆ. ಸೊ ಹಂಗಾಗಿ ನಾನು ರಜಾ ಕೊಟ್ಟಿಲ್ಲ. ನಿಮ್ಗೆ ಯಾರು ಬರೋರು ಇಷ್ಟ ಇಲ್ಲ ಅಂದರೆ ನಿಮ್ಮ ಇಷ್ಟ ಅದು ಅಂತ ಹೇಳಿದ್ದೀನಿ. ಬಟ್ ನನಗೆ ಕೊಡೋ ಮನಸ್ಥಿತಿ ಇಲ್ಲ, ಯಾಕೆಂದರೆ ಮಕ್ಳುಗಳಿಗೆ ಓದಿಸ್ಬೇಕಲ್ಲ. ಸೊ ಹಂಗಾಗಿ ನಾನು ರಜಾ ಕೊಡಲ್ಲ ಅಂತ ಹೇಳಿದ್ದೀನಿ. ಇನ್ನು ಬನ್ನಿ ಅದು ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇನ್ನು ಹಾಗೆ ಯಾರಾದರೂ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಾಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇನ್ನು ಏನು ಹೇಳಿ, ಓಕೆ, ಈಗ ಜಾಸ್ತಿ ಎಳೆಯೋದು ಬೇಡ. ಸೊ ಪಾಯಸ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇನ್ನು ಆಲ್ಮೋಸ್ಟ್ ಒಂದು 1/2 ಲೀಟರ್ ನೀರನ್ನ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಜಸ್ಟು ಆ ಪೌಡ್ರು, ಪಾಯಸದ ಪೌಡ್ರ್ ಇದೆಯಲ್ಲ, ಸೊ ಅದನ್ನು ಆ್ಯಡ್ ಮಾಡಿದ್ರೆ ಸಾಕು ಅಂತ ಇದೆ ಆ ಪ್ಯಾಕೆಟ್ ಮೇಲೆ. ಸೊ ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀರು ಕೂಡ ಇದರಲ್ಲೇ ಕೆಟಲಲ್ಲೇ ಕಾಯಿಸ್ಕೊಂಡೆ, ಬೇಗ ಆಗುತ್ತೆ ಅಂತೇಳಿ ಒಂದು 1/2 ಲೀಟ್ರು. ಸೊ ಹಾಕ್ಬಿಟ್ಟು ಒಂದು 1/2 ಲೀಟ್ರು ಹಾಟ್ ವಾಟರ್ ಹಾಕಿ ಬಿಡ್ದಂಗೆ ತಿರುಗಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಓಕೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ನೀರು ಚೆನ್ನಾಗೆ ಕಾದಿದೆ. ಈಗ ಇದಕ್ಕೆ ಈ ಪ್ಯಾಕೆಟ್ ಹಾಕಿ ನೋಡೋಣ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಶಾವಿಗೆ ಎಲ್ಲ ಸಣ್ಣದಾಗಿದೆ ಆ್ಯಕ್ಚುಲಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇನ್ನು ಹಾಗೆ ನನ್ನ ಹಸ್ಬೆಂಡಿಗೆ ಯಾಕೋ ಇಷ್ಟ ಆಗಲಿಲ್ಲ, ಶಾವಿಗೆ ಎಲ್ಲ ಸಣ್ಣ ಇತ್ತಲ್ಲ. ಸೊ ಹಂಗಾಗಿ ಶಾವಿಗೆ ಯಾಕೋ ಸೆಟ್ ಆಗ್ತಿಲ್ಲ ಕಣಮ್ಮ. ಮನೆಯಲ್ಲಿ ಇದೆಯಲ್ಲ ಮಾಮೂಲಿ ಶಾವಿಗೆ, ಅದನ್ನೇ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಹಾಕು ಅಂದರು. ಸೊ ಡಬಲ್ ಕೆಲಸ ಆಯಿತು. ಇದ್ರ ಬದಲು ಅಚ್ಚುಕಟ್ಟಾಗಿ ನಾನೇ ಮಾಡಿದರೆ ಚೆನ್ನಾಗಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ನನಗೂ ಹಂಗೆ ಅನ್ನಿಸ್ತು. ಸಣ್ಣ ಶಾವಿಗೆ ಅಲ್ವಾ, ಸೊ ಅದೆಲ್ಲ ಅಷ್ಟೊಂದು ಏನು ಕಂಫರ್ಟಬಲು ಆಗಲ್ಲ. ಈ ಬೋಂಡ ಮಾಡಿದ್ದೆ, ಸೊ ಈರುಳ್ಳಿ ಬೋಂಡ, ಅದಕ್ಕೆ ಆ ಥರ ಸಣ್ಣ ಶಾವಿಗೆ ಪಾಯಸ ಅಷ್ಟೊಂದು ಸೂಟಬಲ್ ಆಗಲ್ಲ ಅಂತ ನನಗೂ ಅನ್ನಿಸ್ತು. ಸೊ ಹಂಗಾಗಿ ಇನ್ನೇನು ಮಾಡೋದು ಅಂತೇಳಿ ಇನ್ನು ಸ್ವಲ್ಪ ಶಾವಿಗೆ ಎಲ್ಲ ಹುರಿದಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಮತ್ತು ಸ್ವಲ್ಪ ನೀರು ಬೇಕೇ ಬೇಕಲ್ಲ. ಸೊ ಎಕ್ಸ್ಟ್ರಾ ಶಾವಿಗೆ ಹಾಕಿದಾಗ ನೀರಿನ ಅವಶ್ಯಕತೆ ಇರುತ್ತೆ, ಹಾಗೆ ಸ್ವಲ್ಪ ಸಕ್ಕರೆ ಅವಶ್ಯಕತೆ ಇರುತ್ತೆ. ಎಲ್ಲದನ್ನು ಕೂಡ ಎಕ್ಸ್ಟ್ರಾ ಮತ್ತು ಎಕ್ಸಸ್ ಹಾಕ್ಕೊಂಡು ಮತ್ತು ಪಾಯಸ ಮಾಡ್ಕೊಂಡಿದ್ದಾಯಿತು. ನನಗೆ ಅನಿಸಿದ ಪ್ರಕಾರ ಅಂದರೆ ಬೇರೆಯವ್ರಿಗೆ ಇಷ್ಟ ಆದರೂ ಆಗ್ಬೋದು, ಬಟ್ ನಮಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ. ಅಂದರೆ ಟೇಸ್ಟ್ ವೈಸು ಚೆನ್ನಾಗಿದೆ, ಬಟ್
ಕ್ವಾಲಿಟಿ ವೈಸು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅಷ್ಟು ಬಿಟ್ಟರೆ ಎಕ್ಸ್ಟ್ರಾ ಅದೇ ಶಾವಿಗೆದೇ ಸ್ವಲ್ಪ ಇಷ್ಟ ಆಗಲಿಲ್ಲ ಅಷ್ಟೇ. ಸೊ ಇನ್ನು ಅದಕ್ಕೆ ಸ್ವಲ್ಪ ಹೇಳಿದ್ನಲ್ಲ, ಸಕ್ಕರೆ ನೀರು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ಹಾಕಿದ್ನಲ್ಲ ಶಾವಿಗೆ, ಅದು ಬೇಯಬೇಕಲ್ಲ, ಸೊ ಅದನ್ನು ಬೇಯಲಿಕ್ಕೆ ಇಟ್ಕೊಂಡೆ. ಸೊ ಟೇಸ್ಟ್ ವೈಸ್ ಓಕೆ. ನಾರ್ಮಲಿ ಬರೀ ಪಾಯಸನೇ ಕುಡಿತೀವಿ ಅನ್ನೋ ಅಂಥದ್ದಾದರೆ ಓಕೆ, ಈ ಪಾಯಸ, ಈ ರೆಡಿಮೇಡ್ ಪಾಯಸ ಮಿಕ್ಸು. ಬಟ್ ಏನಾದ್ರು ಬೋಂಡ ಗಿಂಡ ಆ ಥರದ್ದೆಲ್ಲನೂ ಸೈಡ್ಸಿಗೆ ಯೂಸ್ ಮಾಡ್ಕೊತೀವಿ ಅಂದರೆ ಅದು ಸೂಟ್ ಆಗೋಲ್ಲ ಅಂತ ನನ್ನ ಅನಿಸಿಕೆ. ಇದಕ್ಕಿಂತ ನಾವೇ ನಾರ್ಮಲಿ ಮಾಡಿಬಿಟ್ಟಿದ್ರೆ ಬೆಟರ್ ಅನಿಸುತ್ತೆ, ಡಬಲ್ ಕೆಲಸ ಆಯ್ತಷ್ಟೆ. ಸೊ ಇನ್ನು ಹಾಗೆ ಬೋಂಡಕ್ಕೆ ಹಿಟ್ಟು ಕಲಸಿಟ್ಟಿದ್ದೀನಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಈಗ ಬೋಂಡ ಹಾಕಿ ಊಟ ಮಾಡೋದಷ್ಟೆ. ಇನ್ನು ಇದು ಬಂದು ಬೆಳಗ್ಗೆ ಗಣೇಶ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ಸೊ ಬೆಳಗ್ಗೆ ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಎಲ್ಲರೂ ಕೂಡ ರೆಡಿಯಾಗಿದ್ವಿ. ನನ್ನ ಹಸ್ಬೆಂಡ್ ಕೊಡಿಸಿರೋ ಡ್ರೆಸ್ಸು ಪಿಂಕು, ಹಾಗೆ ಇನ್ನೊಂದು ಲೈಟ್ ಬ್ಲೂ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ 2 ಜೊತೆ ಡ್ರೆಸ್ ಕೊಡಿಸಿದ್ರು. ಸ್ಯಾರಿ ಏನು ಬೇಡ ಅಂದೆ, ಸೊ ಹಂಗಾಗಿ 2 ಜೊತೆ ಡ್ರೆಸ್ ಕೊಡಿಸಿದ್ರು. ಚೆನ್ನಾಗಿದೆ ಡ್ರೆಸ್ಸು. ಸೊ ಇಲ್ಲಿ ಲೈಟಾಗಿ ಕಾಣಿಸ್ಬೋದು, ಬಟ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಸು. ಇನ್ನು ನಾವೆಲ್ಲ ರೆಡಿಯಾಗಿದ್ವಿ. ಸೊ ಇನ್ನು ನಮ್ಮ ಅಮ್ಮವ್ರ ಮನೆಗೆ ಹೋದ್ವಿ ಕೂಡ. ಅಲ್ಲಿ ಹೋದ್ಮೇಲೆ ಬಳೆಯವ್ರು ಬಂದರು. ಸೊ ಅವರು ಪ್ರತಿ ವರ್ಷವೂ ಅದು ರೂಢಿ, ಹಂಗಾಗಿ ಬಳೆ ತಗೊಳ್ರಿ ಅಂತೇಳಿ ಬಳೆ ತಗೋ ಅಂತೇಳಿ ನಮ್ಮಮ್ಮ ಕೂರಿಸಿದ್ರು. ಸೊ ಬಳೆ ಎಲ್ಲ ಚೆನ್ನಾಗಿದ್ದು, ಹಂಗಾಗಿ ಅಲ್ಲೂ ಎದುರು ಮನೆ ಆಂಟಿಯವರೆಲ್ಲ ಕೂಡ ತೊಗೋತಾ ಇತ್ತು, ಅವರು ಕೂಡ ತೊಗೊಳೋದಕ್ಕೆ ಬಂದರು. ಇನ್ನು ನಮ್ಮ ಅಮ್ಮ ಆ ಕಡೆ ಸೈಡ್, ನಮ್ಮ ಅಮ್ಮವ್ರ ಮನೆ ಕಡೆ ಸೈಡೆಲ್ಲ ಹಂಗೆ ಅಕ್ಕಪಕ್ಕದಲ್ಲೆಲ್ಲ ನೀನು ತೊಡ್ಕೊ ಅಂತ ಅವ್ರವರೇ ತೊಡಿಸ್ತಾರೆ. ಸೊ ಹಂಗಾಗಿ ಇದು ಇನ್ನು ನಮ್ಮ ಅಮ್ಮ ಕೂಡ ಅವರು ಎದುರುಗಡೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದು, ಅವ್ರಿಗೂ ಕೂಡ ನಾನೇ ತೆಗಿತೀನಿ ಅಂತೇಳಿ ಅವ್ರಿಗೂ ತೊಡಿಸ್ತಾಯಿದ್ರು ನಮ್ಮಮ್ಮ. ಇನ್ನು ನನ್ನ ಹಸ್ಬೆಂಡು, ನನ್ನ ಮಗ ಇಲ್ಲಿ ನಮ್ಮ ಮನೆ ಹತ್ರ ಡೈರಿ ಸರ್ಕಲಲ್ಲಿ ಗಣಪತಿ ಥರದ್ದು ಇತ್ತಲ್ಲ, ಸೊ ನಾವು ಅಲ್ಲಿಗೆ ಹೋಗ್ತೀವಿ ಅಂತೇಳಿ ಅವ್ರು ಪ್ರತಿ ವರ್ಷವೂ ಅಷ್ಟೇ ನಾನು ಕರ್ಕೊಬಂದುಬಿಟ್ಟು ಅವರು ಗಣಪತಿ ತರಲಿಕ್ಕೆ ಅಂತೇಳಿ ಟೌನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಮೇಲೆ ಊಟದ ಟೈಮಿಗೆ ಬರ್ತಾರೆ. ಸೊ ಈ ವರ್ಷವೂ ಹಂಗೇ ಇನ್ನು ಬಳೆ ಶಾಪಿಂಗ್ ನಡೀತಾ ಇತ್ತು. ಇನ್ನು ಹಾಗೆ ಇದಾದಮೇಲೆ ಏನು ಯಾವುದು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ಅಂದರೆ ನಾರ್ಮಲಿ ಹೋಳ್ಗೆ, ವಡೆ, ಅನ್ನ, ಸಾಂಬಾರು, ಪಲ್ಯ ಇದೆಲ್ಲ ನಾರ್ಮಲಿ ಮಾಡೋದೇ ಅಲ್ವಾ. ಸೊ ಹಂಗಾಗಿ ಅದೆಲ್ಲ ವೀಡಿಯೋಸ್ ಎಲ್ಲ ಏನು ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇನ್ನು ಬಳೆ ಎಲ್ಲ ತೊಡಿಸ್ಕೊಂಡು ಪಟ ಅಂತ ಅಡುಗೆ ಮಾಡಿಬಿಟ್ಟೆ ನಾನು. ಇನ್ನು ಸಂಜೆ ಟ್ಯೂಷನ್ ಮಾಡೋಣ ಅಂಥೇಳಿ ಅಡುಗೆ ಎಲ್ಲ ಮಾಡಿ, ಇನ್ನು ನನ್ನ ಹಸ್ಬೆಂಡು ಕೂಡ ಬಂದರು. ಅವರು ನಾವು ಎಲ್ಲ ಊಟ ಮಾಡಿಕೊಂಡು ಓಟ್ಮೇಲೆ ಏನಾಯಿತು ಅಂದರೆ ಅಲ್ಲಿ ಟ್ಯೂಷನಿಗೆ ಅವರು ಹುಡುಗರುಗಳು ಬರಲೇ ಇಲ್ಲ. ಹಬ್ಬ ಅಂಥೇಳಿ ಒಂದು ಹುಡುಗಿ ಮಾತ್ರ ಬಂದಳು. ಸೊ ಹಂಗಾಗಿ ಅವಳೊಬ್ಳಿಗೆ ಇನ್ನೇನು ಮಾಡೋದು, ನೀನು ಹೋಗವ ಅತ್ಲಾಗೆ ಅಂತೇಳಿ ಅವಳನ್ನೂ ಕಳಿಸ್ಕೊಟ್ಬಿಟ್ಟು ಟ್ಯೂಷನ್ ಒಟ್ನಲ್ಲಿ ರಜಾ ಆಯಿತು. ಟ್ಯೂಷನ್ ಮಾಡಲಿಕ್ಕೆ ಆಗಲಿಲ್ಲ, ಇಲ್ಲಿಂದ ಹೋಗಿದ್ದಕ್ಕೂ ಹೊತ್ಗೂ ಹುಡುಗರು ಬರ್ತಾರೆ ಅಂತ. ಬಟ್ ಅವ್ರು ಯಾರೂ ಬರಲಿಲ್ಲ. ಇನ್ನು ಒಬ್ರಿಗೆ ಇನ್ನೇನು ಮಾಡೋದು ಅಂತೇಳಿ ನಾನು ಟ್ಯೂಷನ್ ಮಾಡೋದನ್ನ ಕ್ಲೋಸ್ ಮಾಡಿಬಿಟ್ಟೆ. ಸೊ ಇನ್ನು ಇಲ್ಲಿ ಬಳೆ ನೀನು ತಗೊಳ್ಳಿಲ್ವ ಅಂತ ನಮ್ಮ ಅಪ್ಪಾಜಿ ಕೇಳಿದ್ರು, ಹಂಗಾಗಿ ತೊಗೊಂಡಿದ್ದೀನಿ ಅಂತ ಹೇಳಿದೆ. ಸೊ ಆ ಥರದ್ದು 2 ಡಜನ್ನು, ಅಂದರೆ ಅದು ಕಾಫಿ ಕಲರ್ದು 1 ಡಜನ್ನು, ಕ್ರೀಮ್ ಕಲರ್ದು 1 ಡಜನ್ ತೊಗೊಂಡೆ. ಅದಾದಮೇಲೆ ಇನ್ನೊಂದು ಬಳೆ ಇಷ್ಟ ಆಯಿತು, ಬ್ಲ್ಯಾಕ್ ಕಲರ್ದು. ಸೊ ಅದರಲ್ಲೇ ಬ್ಲ್ಯಾಕು ಕೂಡ ತೊಗೊಂಡೆ, ಚೆನ್ನಾಗಿತ್ತು ಅದನ್ನು ಕೂಡ. ಅದು ಯಾಕೋ ಬೇಡ ಸಾಕು ಅಷ್ಟೇ ಅಂತ ಅಂದ್ಕೊಂಡೆ, ಯಾಕೆಂದರೆ ಅವರು ಅಷ್ಟೊಂದು ರೈಟ್ ಹೇಳಿದ್ರು, 80 ರೂಪಾಯಿ ಡಜನ್ ಹೇಳಿದ್ರು. ಸೊ ಮಾಮೂಲಿ ಟೈಮ್ಸಲ್ಲೆಲ್ಲ 30 ರೂಪೀಸ್ 40 ರೂಪೀಸಿಗೆ ಸಿಗುತ್ತೆ. ಸೊ ಇಲ್ಲಿ ಹಬ್ಬ ಅಂಥೇಳಿ 80 ರೂಪಾಯಿ ಡಜನ್ ಹೇಳಿದ್ರು, ಹಂಗಾಗಿ ಬೇಡ ಅಂತಿದ್ದೆ. ಇರಲಿ ತಗೋ, ವರ್ಷಕ್ಕೊಂದು ಹಬ್ಬ ಅಲ್ವಾ ಅಂತ ಹೇಳಿದ್ರು. ಹಂಗಾಗಿ ಇನ್ನೇನು ಮಾಡೋದು, ಇಲ್ಲಿ ಬಿಡು ಅಂದ್ಬಿಟ್ಟು ನನ್ನ ಪೂರ್ತಿ ಎಲ್ಲ ನಮ್ಮಪ್ಪ ನಮ್ಮಮ್ಮನೆ ಕೊಡಿಸಿದ್ರು ಬಳೆನ. ಇನ್ನು ನಮ್ಮಮ್ಮಂಗೆ ನಾನು ಪ್ರತಿ ವರ್ಷ ನನಗೆ ಅದು ಅಭ್ಯಾಸ, ನಮ್ಮಮ್ಮಂಗೆ ಅಟ್ಲೀಸ್ಟ್ ಒಂದು ಜೊತೆ ಬಳೆನಾರು ಕೊಡಿಸ್ಬೇಕು ಅಂತ. ಹಿಂಗೆ ನಾನು ಹಾಕಿಸ್ಕೊಂಡಾಗ ಅವ್ರಿಗೂ ನನ್ನ ಕಡೆಯಿಂದ ನಾನು 2 ಡಜನ್ ಬಳೆ ಕೊಡಿಸ್ಬಿಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೇ ಒಂದು ಲೈಕ್ ಮಾಡ್ತೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಇಷ್ಟ ಆಗಿ
ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇನ್ನು ಹಾಗೆ ಹೊಸಬ್ರು ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋನ ನೀವೇ ನೋಡ್ಬೋದು. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಒನ್ಸ್ ಅಗೈನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ ಫಾರ್ ದ ಲೇಟ್ ವಿಡಿಯೋ, ಬಿಲೇಟೆಡ್ ವಿಶಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.